ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ಸೂಚಿಸುತ್ತಾ ವಿಧಾನಸಭೆ ಪ್ರವೇಶಿಸಿ ರಾಜ್ಯಕ್ಕೆ ಉತ್ತಮ ಸೇವೆ ಸಲ್ಲಿಸಿ ದೈವಾಧೀನರಾದ ಎಲ್ಲ ಮಹನೀಯರ ಆತ್ಮಕ್ಕೆ ಶಾಂತಿ ಕೋರುತ್ತಾ, ವಿಶೇಷವಾಗಿ ನಾನು ಶ್ರೀ ಡಿ ಸುಧಾಕರ್ ಸರ್ ಮತ್ತು ಶ್ರೀ ವೀರಣ್ಣ ಮತ್ತು ಶ್ರೀ ವೆಂಕಟರಮಣಪ್ಪ ಮತ್ತು ಶ್ರೀ ಎಚ್ ಹನುಮಂತಪ್ಪ ಇವ್ರ ಬಗ್ಗೆ ಮಾತಾಡಬೇಕಾಗಿದೆ. ಯಾಕೆಂದರೆ ಇವರೆಲ್ಲರೂ ಶೋಷಿತ ವರ್ಗಗಳ ಧನಿಯಾಗಿದ್ದರು ಮತ್ತು ವಿಶೇಷವಾಗಿ ನಮ್ಮ ತಂದೆಯವರಾದಂಥ ದಿವಂಗತ ಶ್ರೀ ಎನ್ ಟಿ ಬೊಮ್ಮಣ್ಣನವರ ಆತ್ಮೀಯರಾಗಿದ್ದರು. ಒಂದು ವಿಷಯ ಸುಧಾಕರ್ ಸರ್ ಬಗ್ಗೆ ಹೇಳಬೇಕಂತಂದರೆ, ಕಲ್ಯಾಣ ಕರ್ನಾಟಕ ಭಾಗ KKRDBಯಲ್ಲಿ ಅವರು ಯೋಜನೆ ಸಂಖ್ಯೆ ಸಚಿವರಾದಾಗ 41 ತಾಲೂಕುಗಳಲ್ಲಿ ಅತಿ ಹೆಚ್ಚು ಒಂದು ಅನುದಾನ ಕೊಟ್ಟು ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ಒಂದು ಸಹಕಾರ ಕೊಟ್ಟಿದ್ರು. ಸುಮಾರು 11 ಕೋಟಿ ವೆಚ್ಚದಲ್ಲಿ ತಾಲೂಕಿನ ಪ್ರತಿ ಶಾಲೆಗೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ಅನುದಾನ ಕೊಟ್ಟು ಮತ್ತು ಸುಮಾರು 15 ಕೋಟಿಯಷ್ಟು ಒಂದು ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ ಇದಕ್ಕೆ ಕಾಲೋನಿಗಳ ಅಭಿವೃದ್ಧಿಗೆ ಒಂದು ಸಹಕಾರ ನೀಡಿದ್ರು. ಇದೇ ರೀತಿ ಮತ್ತು ಶ್ರೀ ವೀರಣ್ಣ ಮಾಜಿ ಸಚಿವರು ಇವ್ರ ಬಗ್ಗೆ ಹೇಳಬೇಕಂತಂದ್ರೆ ಎಷ್ಟು ದಕ್ಷ ಪ್ರಾಮಾಣಿಕರಂತಂದ್ರೆ, ತುಮಕೂರಲ್ಲಿ ಇವರು ನಮ್ಮ ಆಸ್ಪತ್ರೆಗೆ ರೆಗ್ಯುಲರ್ ಮತ್ತೆ ನನ್ನ ಪೇಷಂಟ್ ಆಗಿದ್ರು. ಅವ್ರು ಮುಂಚೆನೆ ಫೋನ್ ಮಾಡಿ ಹೇಳೋರು, ಡಾಕ್ಟ್ರೇ ನೀವು ಫೀಸ್ ತಗೊಳ್ಳೋದಾದ್ರೆ ಮಾತ್ರ ನಿಮ್ಮ ಆಸ್ಪತ್ರೆಗೆ ಬರ್ತೀನಿ, ಇಲ್ಲಾಂದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟು ಒಂದು ಶಿಸ್ತಿನ ಒಂದು ಅವ್ರನ್ನ ಇಟ್ಕೊಂಡಿದ್ರು ಅವರು. ಮತ್ತೆ ಇದೇ ರೀತಿ ಶ್ರೀ ವೆಂಕಟರಮಣಪ್ಪನವರು, ನಾನು ಶಾಸಕರಾದಾಗ ಮೊದಲನೇ ಬಾರಿ ನಂಗೆ ಕರೆ ಮಾಡಿ ನನ್ನ ಫ್ರೆಂಡ್ ಮಗ ನಿನ್ನ ಶಾಸಕನಾದ ಅಂತೇಳಿ ಬಹಳ ಖುಷಿ ಪಟ್ಟಿದಂಥ ಒಂದು ಹಿರಿಯರವರು. ಮತ್ತು ಅವರು ಏನು ಒಂದು ಕುಡಿಯೋ ನೀರಿನ ಯೋಜನೆ ಅವರು ಏನು ಒಂದು ಹೋರಾಟ ಆರಂಭಿಸಿದ್ರು, ಅದು ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೆ ಕೂಡ ಕೊಡುಗೆ ಆಯಿತು ಅಂತ ಹೇಳ್ತಾ, ಮತ್ತೆ ಶ್ರೀ ಎಚ್ ಹನುಮಂತಪ್ಪನವರು ಅಲ್ಲಿ ಒಂದು ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ತೆರೆದು ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ವಿಶೇಷವಾಗಿ ಒಂದು ಕೊಡುಗೆ ಕೊಟ್ಟಂಥವ್ರು. ಮತ್ತು ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಎಸ್ ಜಾನಕಿ ಅವರು ಆಂಧ್ರದವರಾಗಿದ್ದರೂ ಕೂಡ ಪ್ರತಿ ಕನ್ನಡಿಗರ ಮನೆಯಲ್ಲಿ ಇವತ್ತು ಶಾಶ್ವತವಾಗಿ ನೆಲೆಸಿದ್ದಾರೆ. ಅದೇ ರೀತಿ ಶ್ರೀಮತಿ ಆಶಾ ಭೋಸ್ಲೆ ದೇಶದ ಅತ್ಯುತ್ತಮ ಹಿನ್ನೆಲೆ ಗಾಯಕರಲ್ಲೊಬ್ಬರಾಗಿ ಇವತ್ತು ದೈವಧೀನರಾಗಿದ್ದಾರೆ. ಮತ್ತು ಕೊನೆಗೆ ಮನೆ ಅಧ್ಯಕ್ಷರೇ ಶ್ರೀ ಚೆನ್ನಮ್ಮನವರು, ನಮ್ಮ ತಂದೆಯವರ ಮಾರ್ಗದರ್ಶಕರಾದಂಥ ದೇಶದ ಮಾಜಿ ಪ್ರಧಾನಿಗಳಾದಂಥ ಶ್ರೀ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ, ಪರಮ ದೈವಭಕ್ತರು, ಅನ್ನಪೂರ್ಣೆ ಎನಿಸಿಕೊಂಡಿದ್ದ ಅವರಾಗಲೇ ಆಕೆ ಕೂಡ ತುಂಬಲಾರದ ನಷ್ಟ. ಇವರೆಲ್ಲರ ಆತ್ಮಕ್ಕೆ ಶಾಂತಿ, ಚಿರಶಾಂತಿ ದೊರಕಲಿ ಮತ್ತು ಆ ಕುಟುಂಬದ ಸದಸ್ಯರಿಗೆ ಆ ಒಂದು ಕುಟುಂಬದ ದುಃಖವನ್ನು ಭರಿಸಂತ ಶಕ್ತಿ ಆ ದೇವರು ನೀಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.